ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆನೇ ಇಡೀ ಫ್ಯಾಮಿಲಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇರೋದು ಕಾಸರಗೋಡು ಡಿಸ್ಟಿಕಲ್ಲಿರುವಂತಹ ಮಧುರ್ ದೇವಸ್ಥಾನಕ್ಕೆ. ಸೊ ಅಲ್ಲೇ ಹತ್ತಿರದಲ್ಲಿರುವಂತಹ ಒಂದು ಹೋಟೆಲ್ಗೆ ಹೋಗಿ ತಿಂಡಿ ತಿಂತಾ ಇದ್ದೇವೆ. ಇದನ್ನ ಮುಗಿಸಿ ದೇವಸ್ಥಾನಕ್ಕೆ ಹೊರಡಬೇಕು. ನಿಮ್ದು ನಾರ್ಮಲ್ ಇಡ್ಲಿ. ಏನೇನು ತಿಂದ್ರಿ ಬ್ರೇಕ್ಫಾಸ್ಟ್ಗೆ? ಗೋಳಿ ಬಜ್ಜಿ, ಬನ್ಸ್, ಪೋಡಿ, ತುಪ್ಪ ದೋಸೆ, ಮಸಾಲೆ ದೋಸೆ, ಮೆಣಸಿನ ಪುಡಿ, ಖಾರದ ಪುಡಿ, ಕೆರಂಗು ಪುಡಿ, ಅದು ಪುಡಿ, ಇದು ಪುಡಿ, ಎಲ್ಲ ಪುಡಿ, ಇಡ್ಲಿ ವಡೆ, ಕಿಸೆಖಾಲಿ, ದಿಪ್ಪು ಬನ್ಸು, ಗೌದ, ಎದ್ದು ನಡಿ. ಖ್ಯಾತ ಎಂತ ಹೇಳ್ತಾರೆ, ನಳಪಾಕ ತಜ್ಞರು. ಸಾಧಾರಣ ನಮ್ಮ ಊರಿನಲ್ಲಿರುವ ಎಲ್ಲ ಅಡಿಗೆಗೆ ಇವರು ಹೋಗ್ತಾರೆ. ಇಲ್ಲಿರುವ ಫುಡ್ ಹೇಗಿತ್ತು? ತೊಂದರೆ ಇಲ್ಲ. ಇವರು ಸಾಂಗ್ ಹೇಳ್ತಾ ಮ್ಯಾಪ್ ನೋಡೋದೇ ಬಿಟ್ಬಿಟ್ರು. ಸೊ ರೋಡ್ ಮಿಸ್ ಆಯಿತು. ಮತ್ತು ಮ್ಯಾಪ್ ನೋಡಿ ಇವಾಗ ಸರಿಯಾದ ರೋಡಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಮಧುರ್ ಟೆಂಪಲ್ನ ಎಂಟ್ರೆನ್ಸ್ಗೆ ರೀಚ್ ಆದ್ವಿ. ಸ್ವಲ್ಪ ಮಳೆ ಬರ್ತಾ ಇತ್ತು, ಅದಕ್ಕೆ ನಾವು ದೇವಸ್ಥಾನದ ಬಲಭಾಗದಲ್ಲಿರುವಂತಹ ಗೇಟ್ ಒಳಗಡೆ ಹೋದ್ವಿ. ಸೊ ಮಳೆ ಬಿಟ್ಟ ಮೇಲೆ ದೇವಸ್ಥಾನದ ಒಳಗಡೆ ಹೋಗಬೇಕು. ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ದೇವಸ್ಥಾನದ ಒಳಗಡೆ ಹೋಗಬೇಕು. ಇದು ದೇವಸ್ಥಾನದ ಗೋಪುರ. ಇದರಲ್ಲಿ ಒಳಗೆ ಹೋಗ್ತಾ ಇದ್ದೀವಿ. ನಾವು ದೇವರಿಗೆ ಏನೇ ಸೇವೆ ಮಾಡಿಸೋದಿದ್ರು ಈ ಜಾಗದಲ್ಲಿ ನಾವು ಸೇವೆ ಚೀಟಿ ತಗೋಬೇಕು. ನಾವು ಉದಯಾಸ್ತಮನ ಪೂಜೆ ಮಾಡಿಸಿದ್ವಿ. ಇಲ್ಲಿ ಬಂದವರೆಲ್ಲರೂ 90% ಎಲ್ಲರೂ ಆ ಪೂಜೆನ ಮಾಡಿಸ್ತಾರೆ. ಅದು ತುಂಬ ಒಳ್ಳೆಯದು ಅಂತ. ಇದು ದೇವಸ್ಥಾನದ ಮುಖ್ಯ ದ್ವಾರ. ಇದರಿಂದ ಒಳಗಡೆ ಹೋಗಬೇಕು. ಎರಡು 2025 ಏಪ್ರಿಲ್ನಲ್ಲಿ ಬ್ರಹ್ಮ ಕಲಶ ನಡೆಯಿತು. ಚಿಕ್ಕ ಪುಟ್ಟ ಕೆಲಸಗಳು ಬಾಕಿ ಇದ್ದ ಕಾರಣ ಇವಾಗ ಸ್ವಯಂ ಸೇವಕರು ಸ್ವಇಚ್ಛೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನದ ಡಿಸೈನ್ ಆಗಿರ್ಬೋದು, ಪಾತ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚೆಂದ ಇದೆ. ದೇವಸ್ಥಾನದ ಒಳಗಡೆ ನಾವು ಎಂಟರ್ ಆದಾಗಲೇ ನಮಗೊಂದು ಪಾಸಿಟಿವ್ ಫೀಲ್ ಆಗುತ್ತೆ. ಅಭಿವೃದ್ಧಿ ಹತ್ತ ಸಾಗಿದೆ. ಮತ್ತು ನೂರಾರು ಜನ ಬಂದು ಹೋಗ್ತಾರೆ. ಇಲ್ಲಿ ದೇಶ ವಿದೇಶಗಳಲ್ಲೂ ಇದು ಫೇಮಸ್ ಆಗಿದೆ ಈ ದೇವಸ್ಥಾನ, ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನವು. ಇಲ್ಲಿ ಉದಯಾಸ್ತಮನ ಪೂಜೆ ಬೆಳಿಗ್ಗೆ 6-6:15 ಸ್ಟಾರ್ಟ್ ಆಗುತ್ತೆ. ನಾವು ಬರೋ ಸ್ವಲ್ಪ ಲೇಟ್ ಆಗಿತ್ತು, 9:15-9:30 ಆಗಿತ್ತು. ಸೊ ಸ್ವಲ್ಪ ರಶ್ ಕಡಿಮೆನೇ ಇದೆ. ಈ ಒಂದು ದೇವಸ್ಥಾನದ ವಿಶೇಷತೆ ಏನಂತ ಹೇಳಿದರೆ, ಒಳ್ಳೆ ಜೋರಾಗಿ ಮಳೆ ಬಂದರೆ ಸಾಧಾರಣ ಇಲ್ಲಿ ತನಕ ಸೊಂಟದವರೆಗೆ ನೀರು ಬರ್ತದೆ. ಇಲ್ಲಿ ಪ್ರತಿ ವರ್ಷ ಒಮ್ಮೆ ಆದರೂ ಇಲ್ಲಿ ಬಂದೇ ಬರ್ತದೆ. ಅದು ಈ ದೇವಸ್ಥಾನದ ಒಂದು ವಿಶೇಷ. ಮತ್ತೆ ಆಗ್ತದೆ. ಫುಲ್ ಮಳೆ ಬಂದರೆ ಇದೆಲ್ಲ ನೀರು ಫುಲ್ಲಾಗಿ ನಮ್ಮ ಈ ದೇವಸ್ಥಾನ ತಿರುಗಿದ್ದಾಚೆಗೆ ಈ ಮಧುರ್ ಮಹಾಗಣಪತಿ ದೇವಸ್ಥಾನ ಫುಲ್ ಆಗ್ತದೆ. ಮಳೆ ಬಂದಾಗ ಫುಲ್ ನೀರಾಗಿ ಫುಲ್ ತುಂಬುತ್ತದೆ. ಇಲ್ಲೆಲ್ಲ ಫುಲ್ ತುಂಬುತ್ತಾ? ಅದರ ಅರ್ಥ ಇಲ್ಲಿ ಒಳ್ಳೆ ಮಳೆ ಬಂದಿದೆ ಅಂತ.
ಅದೇ ಇವರ ಮದುವೆ ಆಗುವಾಗ ಇಲ್ಲಿ ಬ್ರಹ್ಮಕಲಶ. ನಮಗೆ ಬರ್ಲಿಕ್ಕೆ ಆಗಲಿಲ್ಲ, ಆದ ಕಾರಣ ನಾವು ಅದರ ನಂತರ ಇದು 2ನೇ ಸಂಡೆ ಬರೋದು. ಇವರ ನಾಗಂತಳಿಯ ಮುಂಚಿನ ದಿವಸ ನಾವು ಇಲ್ಲಿಗೆ ಬಂದಿದ್ದೆವು, ದ್ವಾರದವರೆಗೆ ಬಂದಿದ್ದೆವು. ಒಂದು ಇಲ್ಲಿ ನಮಸ್ಕಾರ ಮಾಡಿ ಒಳಗೆ ಅದು ಗೊತ್ತಾಗಿದೆ. ಇವನಕ್ಕಿಂತ ಸಹ ತುಂಬ ಚಿಕ್ಕದಿರುವಾಗ ನಮ್ಮನ್ನು ರಾಜಮಾಮ ಕರ್ಕೊಂಡು ಬಂದದ್ದು. ಇದು ದೇವಸ್ಥಾನದಲ್ಲಿ ಎಂಥ ಫೇಮಸ್ ಅಂದರೆ ಅಪ್ಪೆಗಜ್ಜಾಯ ಮತ್ತು ಉದಯಾಸ್ತಮ, ಹಾಗೆ ಎಲ್ಲ ಸೇವೆ ಮಾಡಿಸಿ ಫ್ಯಾಮಿಲಿ ಒಟ್ಟಿಗೆ ಬಂದದ್ದು. ಇಲ್ಲಿ ಗಣಪತಿ ದೇವರು ಮತ್ತು ಶಿವದೇವರಿದ್ದಾರೆ. ಅಪ್ಪ ಮಗನ ದೇವಸ್ಥಾನ ಅಂತ ಹೇಳ್ಬೋದು. ಕಾಸರಗೋಡಲ್ಲಿ ಎಲ್ಲರೂ ಬಂದನ್ನು ವಿಸಿಟ್ ಮಾಡಿ. ಇದು ಮಧುರ್ನ ಫೇಮಸ್ ಅಪ್ಪೆ, ತುಂಬ ರುಚಿಯಾಗಿದೆ. ಬೆನಕ ಏಕದಂತ ಪಚ್ಚೆಕಲ್ಲು, ಹಾಂ ಮತ್ತೆ ಹಾಂ 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 ಸಿದ್ಧಿವಿ ನಾಯಕರಿಗೆ 21 ನಮಸ್ಕಾರಗಳು. ಕಾಪಾಡುದೇವ. ಸುಮಾರು ವರ್ಷಗಳ ನಂತರ ಇಲ್ಲಿಗೆ ಬಂದದ್ದು ಮನಸ್ಸಿಗೆ ತುಂಬ ಶಾಂತಿ ಫೀಲ್ ಆಗ್ತಾ ಉಂಟು. ದೇವರು ಒಳ್ಳೆ ಅನುಗ್ರಹ ಮಾಡಲಿ ಅಂತ ಹೇಳಿ ನಮ್ಮೆಲ್ಲರ ಆಶಯ. ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕಂತ ಇದ್ದೀರಾ? ನೆಕ್ಸ್ಟ್ ಅದೇ ಇಲ್ಲಿ ಇನ್ನೊಂದು ಮಲ್ಲ ಅಂತ ಒಂದು ದೇವಸ್ಥಾನ ಉಂಟಲ್ಲ, ಅದು 8-10 ಕಿಲೋಮೀಟರ್ ಉಂಟು ಅಷ್ಟೇ. ಹೌದು, ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಸಹ ದೇವರ ದರ್ಶನ ಮಾಡಿ ಊಟ ಮಾಡಿ ಮತ್ತೆ ಹೊರಡುವ ಅಂತ. ನಂಬರ್ ಎಷ್ಟು? ಗೈಸ್ ಆಯಿತು, ಲಾಟ್ರಿ ತಗೊಂಡಿದ್ದೆ. 4 ಸರಿ ತಗೊಂಡಿದ್ದೆ, ಒಂದು ಸರಿ ಸಹ ಬರಲಿಲ್ಲ. ಆದರೂ ತಗೊಳ್ಳೋದು. ಇವತ್ತು ಲಕ್ಷ ಸರಿ ಇರ್ತದೆ ಅಂತ ನೋಡಿ. ಇವತ್ತು ನಮ್ಮ ಹುಡುಗ ತಗೊಳ್ತಿದ್ದಾನೆ ಲಾಟ್ರಿ. ರಾಜು ಮಾವ ತಗೋತಾ ಇದ್ದಾರೆ, ಎಲ್ಲರೂ ತಗೋತಾ ಇದ್ದಾರೆ. ಜೈ ಗಣಪತಿ. ಗೈಸ್ ನಾವು ಲಾಟ್ರಿ ವಿನ್ ಆದರೆ ಅದರಲ್ಲಿ 1% ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1% ನಿಮಗೆ ಕೊಡ್ತೀವಿ. ಗೈಸ್ ಇದೆಲ್ಲ ಆಕ್ಟಿಂಗ್ ಆಯ್ತು. ಲಾಸ್ಟ್ 4 ನಂಬರ್ ಪ್ರೈಸ್ ಉಂಟು 5,000. ಈ ಲಾಸ್ಟ್ 4 ನಂಬರ್ ಉಂಟಲ್ಲ ಅದಕ್ಕೆ 5,000, 2,000. ಈ ಸರ್ತಿ ಆಸ್ಕರ್ ಅವಾರ್ಡ್ ನಿಮಗೆ. ಸಂಡೆ ಆಕ್ಟಿಂಗ್ ಮಾಡಿ. ಎಷ್ಟು ಆಸ್ಕರ್ ಅವಾರ್ಡ್? ನೀವು ಎಲ್ಲಿ ಹೋಗಿ ಆಫ್ಟರ್ ದರ್ಶನ. ಎಲ್ಲಿ ಹೋಗಿ ಬಂದದ್ದು ದೇವಾ? ಇದು ಯಾರು ಬರೆದ ಕಥೆಯು? ನಿನ್ನ ಕೈಲಿರೋದು ಎಂತ ಸಮೇತ? ಇದೆಂತ? ಅಪ್ಪೆಯ? ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.